ಬುರುಡೆ ಕತೆ ಕಟ್ಟಿದ ಯೂಟ್ಯೂಬರ್ಗಳಿಗೆ ತನಿಖೆ ಶಾಕ್ ಎದುರಾಗಿದೆ. ಇದೀಗ ಎಸ್ಐಟಿ ವಿಚಾರಣೆ ಬಲೆಯಲ್ಲಿ ಹಲವು ಯೂಟ್ಯೂಬರ್ಸ್ಗಳಿದ್ದಾರೆ. ಸೊ ಏನೆಲ್ಲ ಅಪಪ್ರಚಾರವನ್ನ ಮಾಡಿದ್ರು, ಯಾವುದೇ ದಾಖಲೆಗಳಿಲ್ಲದೆ ಗಾಳಿಲಿ ಗುಂಡು ಹೊಡೆದಾಗೆ ಮಾತನಾಡ್ತಾ ಇದ್ರು. ಎಲ್ರಿಗೂ ಕೂಡ ಇದೀಗ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿ ಪ್ರಸಾರ ಮಾಡಿದ ಆರೋಪ. ಯೂಟ್ಯೂಬರ್ ಅಭಿಷೇಕ್ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದೆ ಎಸ್ಐಟಿ ಟೀಮ್. ಇದೀಗ ಬುರುಡೆ ಕಥೆ ಕಟ್ಟಿದ ಯೂಟ್ಯೂಬರ್ಗಳಿಗೆ ತನಿಖೆಯ ಬಹುದೊಡ್ಡ ಶಾಕ್ ಎದುರಾಗಿದೆ. ಯೂಟ್ಯೂಬರ್ ಅಭಿಷೇಕ್ಗೆ ತೀವ್ರ ವಿಚಾರಣೆಯನ್ನ ಸದ್ಯಕ್ಕೆ ಎಸ್ಐಟಿ ಟೀಮ್ ನಡೆಸ್ತಾ ಇರುವಂಥದ್ದು. ತಡರಾತ್ರಿವರೆಗೂ ಕೂಡ ವಿಚಾರಣೆಯನ್ನ ನಡೆಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಅಭಿಷೇಕ್ ವಿಚಾರಣೆ ನಡೀತಾ ಇದೆ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ಬುರುಡೆ ಕಥೆ ಕಟ್ಟಿದಂತಹ ಯೂಟ್ಯೂಬರ್ಸ್ಗಳಿಗೆ ಇದೀಗ ತನಿಖೆಯ ಶಾಕ್ ಎದುರಾಗಿದೆ. ಅಭಿಷೇಕ್ಗೆ ಸದ್ಯಕ್ಕೆ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದೆ ಎಸ್ಐಟಿ ಟೀಮ್. ಸೊ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಡೆಸ್ತಾ ಇರುವಂತಹ ವಿಚಾರಣೆ ತಡರಾತ್ರಿಯವರೆಗೂ ಕೂಡ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಧರ್ಮಸ್ಥಳದ ಒಂದು ವಿಚಾರವನ್ನ ಪ್ರಕರಣವನ್ನ ಇಟ್ಕೊಂಡು ಯೂಟ್ಯೂಬರ್ಸ್ಗಳು ಒಂದಷ್ಟು ಜನ ಮಾತನಾಡ್ತಾ ಹೋದ್ರು, ಯಾವುದೇ ದಾಖಲೆಗಳಿಲ್ಲದೆ. ಸೊ ಏನು ದಾಖಲೆಗಳಿಲ್ಲದೆ ಮಾತನಾಡೋದು ಒಂದು ತಪ್ಪಾಗುತ್ತೆ. ಮತ್ತೆ ಸೂಕ್ಷ್ಮವಾದ ವಿಚಾರ, ಅಪಪ್ರಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಸೊ ಅಲ್ಲಿನ ಸ್ಥಳೀಯರು, ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ. ಮತ್ತೆ ಇವರ ಹಿಂದೆ ಕೂಡ ಯಾರು ಇದ್ದಾರೆ, ಬೇಕಂತಲೇ ಮಾಡಿಸ್ತಾ ಇದ್ದಾರೆ. ಮತ್ತೆ ಯೂಟ್ಯೂಬರ್ಸ್ ಯಾರೆಲ್ಲ ಧರ್ಮಸ್ಥಳ ಪ್ರಕರಣ ಇಟ್ಕೊಂಡು ಮಾತನಾಡ್ತಾ ಹೋದ್ರು, ಅವರೆಲ್ಲರ ಅಕೌಂಟನ್ನು ಕೂಡ ಇದೀಗ ಜಾಲಾಡ್ತಾ ಇದ್ದಾರೆ. ಸೊ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆಯಾ, ಯಾರಿದ್ದಾರೆ ಅದರ ಹಿಂದೆ ಅಂತ ಕಂಡುಹಿಡಿಯುವ ಒಂದು ರೀಸನ್ ಇಂದಾಗಿ ಸೊ ತನಿಖೆ ಕೂಡ ಆರಂಭ ಆಗ್ತಾ ಇದೆ. ಬುರುಡೆ ಕಥೆ ಕಟ್ಟಿದ ಯೂಟ್ಯೂಬರ್ಗಳಿಗೆ ಬಹುದೊಡ್ಡ ಶಾಕ್ ಎದುರಾಗಿರುವಂಥದ್ದು. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದಂತಹ ಅಭಿಷೇಕ್ರನ್ನ ಸದ್ಯಕ್ಕೆ ವಿಚಾರಣೆ ನಡೆಸಲಾಗ್ತಾ ಇದೆ ಎಸ್ಐಟಿ ಅಧಿಕಾರಿಗಳಿಂದ. ಸುಜಾತಾ ಭಟ್ ಭೇಟಿ, ಅನನ್ಯ ಕಾಲ್ಪನಿಕ ಕತೆ ಬಗ್ಗೆ ಎಸ್ಐಟಿ ವಿಚಾರಣೆಯನ್ನು ನಡೆಸ್ತಾ ಇದೆ. ಮೊದಲನೇದಾಗಿ ಇನ್ನು ಬಂಗ್ಲೆಗುಡ್ಡದಲ್ಲೂ ಕೂಡ ವಿಡಿಯೋ ಮಾಡಿದಂತಹ ಜಯಂತ್ ಹಾಗೆ ಅಭಿಷೇಕ್, ಚಿನ್ನಯ್ಯ ತೋರಿಸಿದಂತಹ ಸ್ಪಾಟ್ ತೋರಿಸೋದಕ್ಕೂ ಮುನ್ನವೇ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ರ. ಮತ್ತಷ್ಟು ಯೂಟ್ಯೂಬರ್ಗಳಿಗೆ ನೋಟಿಸ್ ಅನ್ನ ನೀಡಲಿದ್ದು ಎಸ್ಐಟಿ ನೀಡಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಸದ್ಯ ಎಸ್ಐಟಿ ಕಚೇರಿಯಲ್ಲೇ ಯೂಟ್ಯೂಬರ್ ಅಭಿಷೇಕ್ ಇರುವಂಥದ್ದು. ಬಂಗ್ಲೆಗುಡ್ಡದಲ್ಲೂ ಕೂಡ ವಿಡಿಯೋ ಮಾಡಿದ್ದಾರೆ ಜಯಂತ್ ಅಭಿಷೇಕ್. ಸೊ ಚಿನ್ನಯ್ಯ ಆ ಸ್ಪಾಟನ್ನ ತೋರಿಸೋದಕ್ಕೂ ಮುನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಸದ್ಯಕ್ಕೆ ಯೂಟ್ಯೂಬರ್ ಅಭಿಷೇಕ್ನ ವಿಚಾರಣೆ ನಡೆಸ್ತಾ ಇದೆ ಎಸ್ಐಟಿ ಟೀಮ್. ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಇದೆ. ಹಾಗೆ ಬಂಗ್ಲೆಗುಡ್ಡದ ಆ ಒಂದು ಸ್ಪಾಟ್ ಅನ್ನ ಚಿನ್ನಯ್ಯ ತೋರಿಸೋದಕ್ಕಿಂತ ಮೊದಲೇ ಇವರು ವಿಡಿಯೋವನ್ನ ಹರಿಬಿಟ್ಟಿದ್ರ. ಈ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ವಿಚಾರಣೆ ಯಾವೆಲ್ಲ ಆಯಾಮದಲ್ಲಿ ನಡೀಬಹುದು, ಹಾಗೆ ಬೇರೆ ಯಾವೆಲ್ಲ ಯೂಟ್ಯೂಬರ್ಸ್ಗೆ ನೋಟಿಸ್ ಹೋಗುವಂತಹ ಸಾಧ್ಯತೆ ಇದೆ, ಅಪ್ಡೇಟ್ಸ್ ಕೊಡೋದಾದ್ರೆ ಅಭಿಷೇಕ್. ಒಂದು ತನಿಖೆ ಕೂಡ ನಡೀತಾ ಇದೆ. ಇಲ್ಲಿ ಒಂದು ಪ್ರಕರಣ ಈಗಾಗಲೇ ಇನ್ನು ಇದರ ಬಗ್ಗೆ ಒಂದು ತನಿಖೆ ಕೂಡ ನಡೀತಾ ಇದೆ. ಇಲ್ಲಿ ಒಂದು ಪ್ರಕರಣ, ಒಂದು ತನಿಖಾ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಅದರ ಆರೋಪಿ ಅಂತ ಅನಿಸಿಕೊಂಡಂತಹ ವ್ಯಕ್ತಿ ಸಂಪರ್ಕ ಕಡಿತ ಆಗಿದೆ. ಸಂಪರ್ಕ ಮತ್ತೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಚಿನ್ನಯ್ಯ ಸ್ಪಾಟ್ ತೋರಿಸೋದಕ್ಕೂ ಮುನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ರ ಅನ್ನುವಂತಹ ಬಹುದೊಡ್ಡ ಪ್ರಶ್ನೆ ಇದೀಗ ಎದುರಾಗ್ತಾ ಇರುವಂಥದ್ದು. ಆ ವಿಚಾರಗಳನ್ನ ಮುಂದಿಟ್ಕೊಂಡು ಇದೀಗ ಎಸ್ಐಟಿ ತನಿಖೆಯನ್ನು ಕೂಡ ಆರಂಭ ಮಾಡ್ತಾ ಇದೆ. ಸೊ ಯಾವೆಲ್ಲ ದಾಖಲೆಗಳನ್ನ ಸಂಗ್ರಹಿಸಿಟ್ಕೊಂಡಿದ್ರಿ, ಯಾಕಾಗಿ ಮಾತನಾಡಿದ್ರಿ, ನಿಮ್ಮ ಹಿಂದೆ ಯಾರಾದರೂ ಇದ್ದಾರಾ, ಯಾರದೆಲ್ಲ ಕೈ ಚಳಕ ಇದೆ, ಬಿಕಾಸ್ ಅಪಪ್ರಚಾರ ಮಾಡುವಂತಹ ಕೆಲಸ ಒಂದು ಕಡೆಯಿಂದ ಆಗಿದೆ. ಸೊ ಯಾವುದೇ ಒಂದು ನಿಖರ ಮಾಹಿತಿ ಇಲ್ಲದೆ ಹೇಗೆ ನೀವು ಸುದ್ದಿಯನ್ನು ಹಬ್ಸಿದ್ರಿ, ಹೇಗೆ ಮಾತನಾಡಿದ್ರಿ ಧರ್ಮಕ್ಷೇತ್ರದ ಬಗ್ಗೆ ಅನ್ನುವಂತಹ ಪ್ರಶ್ನೆಗಳನ್ನು ಎಸ್ಐಟಿ ಟೀಮ್ ಇದೀಗ ಅಭಿಷೇಕ್ ಯೂಟ್ಯೂಬರ್ ಮುಂದೆ ಇಡ್ತಾ ಇರುವಂಥದ್ದು. ಹಾಗೆ ಚಿನ್ನಯ್ಯ ತೋರಿಸೋದಕ್ಕಿಂತ ಮೊದಲು ವಿಡಿಯೋವನ್ನು ಹರಿಬಿಟ್ಟಿದ್ರ ಅನ್ನುವಂತಹ ಅನುಮಾನ ಕೂಡ ಇದೀಗ ಮೂಡ್ತಾ ಇದೆ.